ಮಾಡ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ ಜಾರಕಿಹೊಳಿ ಸಹೋದರರು. ಈಗ ಇವರು ಸಹಕಾರ ಸಚಿವರು ಇರೋದ್ರಿಂದಾಗಿ ಏನೇನು ಗದ್ದಲ ಆಗ್ಬೋದು, ಅಲ್ಲಿ ಒಳಗೆ ಏನು ನಡೆದದ ಅದೆಲ್ಲ ಸ್ಪಷ್ಟ ಚಿತ್ರಣ ಬಂದುಬಿಡ್ತದೆ ಸಚಿವರು ಮುಂದೆ. ಹೀಗಾಗಿ ಸಚಿವರು ಇದ್ದಂಥವ್ರು ಡಿಸ್ಟ್ರಿಕ್ಟ್ ಬ್ಯಾಂಕ್ ಮೇಲೆ ಕನ್ನಡೋದಕ್ಕೆ, ಇನ್ನೊಳದ ಮೇಲೆ ಕನ್ನಡೋದಕ್ಕೆ, ಮತ್ತು ಸ್ವತಃ ಅವ್ರು ಬ್ಯಾಟಗಾರ ಇದಾರ. ಇನ್ನೊಬ್ಬರನ್ನ ಕೇಳಿ ಇನ್ನೊಬ್ಬರ ಮಾತಿನ ಮೇಲೆ ತಾವು ಭೇಟಿ ಆಡುವಂಥವ್ರು ಅಲ್ಲ ಅನ್ನೋದು ಈಗಾಗಲೇ ಅವ್ರ ಇತಿಹಾಸ ನೋಡಿದವ್ರಿಗೆ ಸ್ಪಷ್ಟ ಆಗ್ತದೆ. ಹೀಗಾಗಿ ಮುಂಬರುವ 2022ರಲ್ಲಿ ಮೊದಲನೇ ಗುರಿ ಏನಪ್ಪ ಅಂದರೆ ಸತೀಶ್ ಅವರನ್ನು ಸಾಧ್ಯಷ್ಟು ಮಟ್ಟಿಗೆ ಅವ್ರ ಕ್ಷೇತ್ರದಲ್ಲಿ ಸೋಲಿಸುವುದು ಅನ್ನುವಂಥ ಮಾತುಗಳು ನಡೆದವಂತ ಅತ್ಯಂತ ಬಲ್ಲ ಮೂಲಗಳಿಂದ ನಮ್ಗೆ ಗೊತ್ತಾಗ್ತಾ ಇದ್ದಾವೆ. ಅತ್ಯಂತ ಸಾಮೀಪ್ಯದ ಮೂಲಗಳಿಂದ ಸ್ಪಷ್ಟ ಆಗ್ತಾ ಇದ್ದಾವೆ. ಮೊದಲು ಈ ವಿಧಾನಸಭೆಗೆ ಬರಗೊಡೋವಾಗಿಲ್ಲಪ್ಪ ಸತೀಶ್ ಅವರನ್ನು ಮುಗಿದೋಗ್ಬಿಡ್ತು. ನೀವು MLA ಆದಮೇಲೆದಲ್ಲ ನಾವು CM ಪೋಸ್ಟಿಗೆ ಕಾಂಪಿಟೇಷನ್ ಮಾಡ್ತಾನೆ ಹೇಳುವಂಥದ್ದು, ಆದರೆ ಅವರಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅಲ್ಲ. ಆ ಮಾತು ಬೇರೆ. ಸತೀಶ್ ಅವರೇನು ಸಾಮಾನ್ಯ ಇಲ್ಲ, ಅವ್ರ ಸಹೋದರರು ಎಲ್ಲರೂ ಒಂದಾಗ್ತಾರೆ ಸಂದರ್ಭದಲ್ಲಿ ಇತಿಹಾಸದವರು ಮತ್ತು ಸಹಜ ತಪ್ಪು ಅಂತೇನಲ್ಲ. ಹೀಗಾಗಿ ಯಮಕನಮಡಿ ಕ್ಷೇತ್ರದ ಮೇಲೆ ಈಗ ಎಲ್ಲರ ಕಣ್ಣು, ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲೇ ಇವತ್ತು ತಮ್ಮ ಹಿಡಿತವನ್ನು ಸತೀಶ್ ಅವರು ಸಾಧಿಸಿದ್ರಿಂದಾಗೆ ಯಮಕನಮಡಿಯನ್ನು ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ಲ. ಮತ್ತು ಜನಸಂಪರ್ಕನೂ ಅವ್ರು ಮಾಡ್ತಾ ಇದ್ದಾರೆ ಸತೀಶ್ ಅವರು, ಇನ್ನೂ ಜೋರಾಗ್ತಾ ಇದೆ. ಯಾಕಂದ್ರೆ ಅದು ಕೈ ತಪ್ಪಿ ಹೋಗುವಂಥದ್ದು. ಅದೇ ಕಾಲಕ್ಕೆ DCC ಬ್ಯಾಂಕಿನ ಕಂಟ್ರೋಲ್ ಮಾಡ್ಕೊಳ್ಳೋ ಸಲುವಾಗಿ ಇವತ್ತು ಲಕ್ಷ್ಮಣ ಸವದಿ ಅವರು ಬಂದ್ದಾರೆ. ಹೀಗಾಗಿ ಈ ಹಾವು ಏಣಿ ಆಟ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ಈ ಸತೀಶ್ ಮತ್ತು DKC ಮಧ್ಯದಲ್ಲಿದ್ದಂತಹ ಒಂದು ಏನು CM ಕುರ್ಚಿ ಕಾದಾಟ ಅದು ತೆಕ್ಕಾಟದಲ್ಲ, ಅದು ಇವತ್ತು ಲಕ್ಷ್ಮಣ ಸವದಿಯವರ ಮೂಲಕ ಅವ್ರನ್ನ ಅಲ್ಲೇ ತಡೆ ಹಿಡಿಯುವಂಥದ್ದು. ಜೊತೆಗೆ ಮೊದಲು ಯಮಕನಮಡಿ ಗೆದ್ದು ಬರ್ರಿ ಅನ್ನುವಂಥದ್ದು. ಮತ್ತು ಆಲ್ರೆಡಿ ನೀವು ನೋಡಿದಿರಿ ಈಗಾಗಲೇ ಯಮಕನಮಡಿ ಕ್ಷೇತ್ರದಲ್ಲೇ ರಮೇಶ್ ಕತ್ತಿ ಅವರಾಗಿರ್ಬೋದು, ಉಂದ್ರಿ ಅವರಾಗಿರ್ಬೋದು, ಅಷ್ಟಿಗೆ ಅವರಾಗಿರ್ಬೋದು, AB ಪಾಟೀಲರಾಗಿರ್ಬೋದು, ಇವತ್ತು ಅತ್ಯಂತ ಸ್ಪಷ್ಟವಾಗಿ ನೇರವಾಗಿ ಈ ಒಂದು 2028 ಚುನಾವಣೆಗೆ ತಯಾರಿ ನಡೆಸಿದಾರೆ ಸುದ್ದಿಗಳಿದ್ದಾವೆ. ಅದು ಚೇಂಜ್ ಆಗ್ಬೋದಂದ್ರೆ ಯಾರಿಗೆ ಗೊತ್ತು. ಆದರೆ ಇವತ್ತಿನವರೆಗೆ ಮಾತ್ರ ಚೇಂಜ್ ಆದಂಥ ರಕ್ಷಣೆಗಳಿಲ್ಲ. ಮತ್ತು ರಮೇಶ್ ಕತ್ತಿ ಅವ್ರಿಗಂತೂ ಅವ್ರ ಮೇಲಿಂದ ಅಲ್ಲೇ ಜಬರ್ದಸ್ತಾಗಿ ಮಾತಾಡ್ತಿರ್ತಾರೆ. ನಾವು ಈ ಸಲ ತೋರಿಸೇ ಬಿಡ್ತೀವಿ, ಖರೀ ನಾಗರಿಕ ಇದ್ದಾರೆ, ಹಾಗೆ ಹೀಗೆ ಪಾಪ ಅವರು ಏನೇನೋ ಹೇಳ್ತಾ ಇರ್ತಾರೆ. ಅದರಲ್ಲೇ ಏನದಪ್ಪ ಅದರ ಖಚಿತತೆ ಅದು. ಹೌದು, ನಾವು ನಿಶ್ಚಿತವಾಗಿಯೂ ಇಲ್ಲಿ ಬರಗೂಡೋದಿಲ್ಲ ಅಂತೇಳಿ. ಯಾಕಂದ್ರೆ ಅವ್ರಿಗೂ ಭಯ ಅದ, ಒಂದು ವೇಳೆ ಯಮಕನಮಡಿಯಾಗಿ ಬಂದ್ರಪ್ಪ ನಂತರ ಹುಕ್ಕೇರಿಗೆ ಬರ್ತಾರಪ್ಪ ಅವರು ಅನ್ನುವಂಥದ್ದು. ಹುಕ್ಕೇರಿ ಕ್ಷೇತ್ರಗಳು ಅವ್ರು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀಗಾಗಿ ಈ ಎಲ್ಲ ನಗಟ್ಟಿನಲ್ಲೇ ಸತೀಶ್ ಅವ್ರಿಗೆ ಇವತ್ತು ಲಕ್ಷ್ಮಣ ಸವದಿ ನುಂಗಲಾರದ ಬಿಸಿ ತುಪ್ಪ ಆಗಿಬಿಟ್ಟಿದ್ದಾರೆ. ಅದು ಏನು ಆಗ್ಬೋದು, ಏನು ಆಗಲಿಕ್ಕಿಲ್ಲ ಅನ್ನೋಕ್ಕಿಂತಲೂ ಇದು ಹಿಂಗೆ ಹೋಗಲಿಕ್ಕತ್ತದ, ಮುಂದೆ ಏನಾಗ್ಬೋದು ಅನ್ನೋಂಥ ಚರ್ಚೆ ಮಾತ್ರ ಜಿಲ್ಲೆ ತುಂಬ ನಡೀತಾ ಇದೆ. ಆದರೆ ನಮ್ಮ ಜಾರಕಿಹೊಳಿ ಕುಟುಂಬದ ಸಹೋದರರು ಸ್ಪಷ್ಟವಾಗಿ ಸಾಧ್ಯಷ್ಟು DCC ಬ್ಯಾಂಕ್ ಉಳಿಸ್ಕೊಳ್ಳೋದು, ಜೊತೆಗೆ ಯಮಕನಮಡಿನ ಉಳಿಸ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುವಂಥ ಎಲ್ಲ ತಯಾರನ್ನು ಅವರು ನಡೆಸಿದ್ದಾರೆ. ಯಾಕಂದ್ರೆ ಇಷ್ಟು ತಿಳುವಳಿಕೆ ಇರಲಾರ್ದಂಥ ದಡ್ರೇನಲ್ಲ ಅವರು, ಒಳ್ಳೆ ಬುದ್ಧಿವಂತರು, ಜಾಣರು.